ಈಗ ನಾ ಅದೀವಿ ಘಟಪ್ರಭಾ ರೈಲ್ವೆ ಸ್ಟೇಷನ್ದಾಗ. ಅಂದರೆ ಇದು ನಮ್ಮೂರಿಂದ ಈಗ ನಾವು ಪಂಢರಪುರ್ಗೆ ಹೊಂಟೀವಿ. ಪಂಢರಪುರ್ಗೆ ಯಾಕೆ ಹೊಂಟೀವಪ್ಪ ಅಂದ್ರೆ ಮೊನ್ನೆ ಬಂದಿತ್ತು ನಮ್ಮೂರಾಗ. ಸೊ ಬಣ್ಣ ಆಡ್ಕೊಂಡಂದ ಮಾಲೆ ಹಂಗೆ ಹರಿದು ಬಿತ್ತು. ಸೊ ಹಂಗಾಗಿ ಕೇಳಿದ್ವಿ ಏನಾಗಂಗಿಲ್ಲ ಹೋಗಿ ಚೇಂಜ್ ಮಾಡ್ಕೊಂಬರ್ರಿ ಅಂದ್ರೆ. ಸೊ ಹಂಗಾಗಿ ಈಗ ನಾವು ಪಂಢರಪುರ ಹೊಂಟೀವಿ ಮಾಲೆ ಚೇಂಜ್ ಮಾಡೋಕೆ. ಸೊ ಬರ್ರಿ ಪಂಢರಪುರ ಪಾಂಡುರಂಗನ ದರ್ಶನ ಮಾಡೋಣ ಮತ್ತು ಪಂಢರಪುರ ನಮ್ಗೆ ಅಡ್ಡಾಡಿಸ್ತೀವಿ. ಸೊ ಇದು ನಮ್ಮೂರು ಸ್ಟೇಷನ ನೋಡ್ಬೋದು ನೀವು. ತೋರಿಸ್ತೀವಿ ನಮ್ಮೂರು ಸ್ಟೇಷನ್ ಹೆಂಗೈತಿ ನಿಮಗೆ. ಮತ್ತೇನು ದೊಡ್ಡದಿಲ್ಲ ಅಂದ್ರೆ ಐತಿ. ಅಲ್ಲಿ ನಮ್ಮೂರ ಸ್ಟೇಷನ್ ತೋರಿಸ್ತೀನಿ ನಿಮ್ಗೆ. ಕೊನೆವರೆಗೂ ಇರ್ರಿ, ಹೊರ ತೋರಿಸ್ತೀನಿ. ಸೊ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗ್ತೈತಿ. ಯಾರೋ ಹೊಂಟಿವಪ್ಪ ಅಂದ್ರೆ ನಾ ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಅಣ್ಣ ಹೊಂಟಿವಿ. ಗೋಕರ್ಣದವ್ರ 3 ಮಂದಿ. ಅವರು ಸಹ ಮಾಕರಿ ಅದಾರ. ನಮ್ಮ ರೈಲ್ವೆ ಸ್ಟೇಷನ್ ಅಮೃತ ರೈಲ್ವೆ ಸ್ಟೇಷನ್ ಒಳಗೆ ಇದಾಗೈತಿ. ಸೊ ನೋಡ್ಬೋದು ಕಾಮಗಾರಿ ಚಾಲು ಐತಿನ ಎಲ್ಲ ಕಟ್ಟಡ ಕಟ್ಟತ್ತಾರ. ಸೊ ಕಟ್ಟಿದ ಎಲ್ಲ ಭಾಳ ಚಲೋ ಕಾಣಿಸ್ತೈತಿ. ಇದು ನಮ್ಮೂರು ಸ್ಟೇಷನ್ ಘಟಪ್ರಭಾ ಸ್ಟೇಷನ್ ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ದಾಗ. ಇದು ಸಹ ಒಂದು ರೈಲ್ವೆ ಸ್ಟೇಷನ್ ಬಂದೈತಿ ನಮ್ಮ ಘಟಪ್ರಭಾದ. ಸೊ ನೋಡ್ಬೋದು ನೀವೆಲ್ಲ ಕಟ್ಟಡ ಚಾಲು ಐತಿ. ಸೊ ಕಟ್ಟಡ ಚಾಲು ಹೋಗ್ರೆ ನಮ್ಮ ಸ್ಟೇಷನು ಫುಲ್ ಹೈಟೆಕ್ ಆಗ್ತೈತಿ. ನೋಡ್ರಿ ಹೆಂಗೈತೆ ಅಂತ. ಬ್ರಿಡ್ಜ್ ಎಲ್ಲ ಕಟ್ಟ್ಯಾರ. ಇನ್ನು ಕೆಲಸ ಭಾಳ ಐತಿ. ಸೊ ಕೆಲಸ ಎಲ್ಲ ಮುಗಿದ್ಕೊಳ್ಳಿ ನಮ್ಮ ಸ್ಟೇಷನು ಒಂದು ಹೈಟೆಕ್ ಸ್ಟೇಷನ್ದಾಗ ಆಗ್ತೈತಿ. ಈಗ ನಮ್ಮ ಟ್ರೈನ್ ಮತ್ತು ತಿರುಪತಿ ಟ್ರೈನ. ಸೊ ಇದು ಇಲ್ಲಿಂದ ಕೋಲ್ಹಾಪುರ ಹೋಗ್ತೈತಿ. ಮತ್ತು ಅಂದ್ರೆ ತಿರುಪತಿಯಿಂದ ಬಂದೈತಿ. ತಿರುಪತಿ ಟು ಕೋಲ್ಹಾಪುರ. ಸೊ ಈಗ ನಾವು ಇಲ್ಲಿ ಟ್ರೈನ್ ಹತ್ತಿ ನಾವು ತಿರುಪತಿ ಹಿಡಿತು. ನೋಡ್ರಿ ಟ್ರೈನ್ ಫುಲ್ ಐತಿ. ನಾವೀಗ ಮಿರಜ್ಗೆ ಬಂದು 2 ತಾಸು ಅಂತ. ಸೊ ಈಗ ಕೋಲ್ಹಾಪುರ ಕಲಬುರಗಿ ಟ್ರೈನ್ ಬಂದೈತಿ. ಸೊ ಈಗ ನಿಂತೈತಿ ನೋಡ್ಬೋದಲ್ಲ, ಇದು ಕೋಲ್ಹಾಪುರ ಕಲಬುರಗಿ ಐತಿ. ಸೊ ಹಿಂದಿನ ಸೈಡ್ ಇಂಜನ್ ಇತ್ತು. ಈಗ ಆ ಇಂಜನ್ ತೆಗೆದ ಮುಂದೆ ಹತ್ತಾರ. ಸೊ ಬರ್ರಿ ನೋಡೋಣ ಇಂಜನ್ನ ಹೆಂಗೆ ಜೋಡಿಸ್ತಾರೆ ಅಂತ ನಾನು ತೋರಿಸ್ತೀನಿ. ಇಂಜನ್ ಬರೋದೈತಿ. ಸೊ ಆ ಇಂಜನ್ನ ಹಿಂದಿನ ತೆಗೆದು ಮುಂದೆ ಜೋಡಿಸ್ತಾರೆ. ಇದು ಕೋಲ್ಹಾಪುರ ಕಲಬುರಗಿ ಟ್ರೈನ. ಇದು ಹೋಗ್ತೈತಿ ಅಲ್ಲಿ ಪಂಢರಪುರಕ್ಕೆ 6 ಗಂಟೆಗೆ ಸುದ್ದಿ ಮುಟ್ತೈತಿ. 6:30 ಮುಟ್ತೈತಿ. ಸೊ ಬರ್ರಿ ನೋಡೋಣ ಈಗ ಇಂಜನ್ ಹೆಂಗೆ ಚೇಂಜ್ ಮಾಡಿ ಹಿಂದಿನ ಮುಂದೆ ಹಚ್ತಾರಂತ ತೋರಿಸ್ತೀನಿ ನಿಮ್ಗೆ. ಸೊ ಇವರೆಲ್ಲ ಸ್ಟಾಫ್ಗಳು. ಸೊ ಅಲ್ಲಿ ಈಗ ಇಂಜನ್ ಅಷ್ಟೇ ಬರತೈತಿ. ಆ ಇಂಜನ್ ತೆಗೆದ ಇದಕ್ಕೆ ಜೋಡಿಸ್ತಾರೆ ಟ್ರೈನಿಗೆ. ಯಾಕಂದ್ರೆ ಇದು ಜಂಕ್ಷನ್ ಐತೆ. ಕೋಲ್ಹಾಪುರಿಂದ ಬರ್ತೈತಿ ಟ್ರೈನ. ಈಗ ಹೋಗೋದು ಕಲಬುರಗಿಗೆ. ನಾವು ಜೈನ ಹಂಗೆ ತೋರಿಸಲ್ಲ ಹಂಗಂಗೆ ಟ್ರೈನ ಮುಂದೆ ಬರ್ತೈತಿ. ಇಲ್ಲೇನು ಹುಕ್ಕುಗಳು ಅದಾವಲ್ಲ, ಈ ಹುಕ್ಕುಗಳಿಗೆ ಟ್ರೈನ್ ಬಂದು ಜೋಡಿಸ್ತಾರೋ. ಫೈನಲಿ ನಾವೀಗ ಪಂಢರಪುರ ಸ್ಟೇಷನ್ಗೆ ಬಂದು ಇದ್ದೀವಿ. ಸೊ ಇಲ್ಲಿಂದ ಈಗ ಹೊರಗೆ ಹೋಗಿ ಪಂಢರಪುರ ನೋಡಿ ಆಮೇಲೆ ಪಾಂಡುರಂಗ ದರ್ಶನಕ್ಕೆ ಹೋಗೋಣ. ಸೊ ಬರ್ರಿ ಹೋಗೋಣ. ನೀರು ತೊಂದ್ರೆ ಬಸ್ ಜರ್ನಿ ಹೆಂಗಾತ್ರಿ? ಮಸ್ತ್ ಜರ್ನಿ ರೀ. ಚಲೋ ಆತ್ರಿ. ಸ್ವಲ್ಪ ಲೇಟ್ ಆತ ಟ್ರೈನ. ಬರೀ ಆರಾಮ್ ಬಂದಿರಿ. ನಾಳೆ ಮಾಡೋಣ್ರಿ ಇವತ್ತು ರೂಮಲ್ಲಿ ಇರೋಣ್ರಿ. ಸೊ ಬರ್ರಿ ನೋಡೋಣ. ಹಂಗೆ ಹೊರಗೆ ಹೋಗೋಣ. ಏನೇನು ನೋಡುವಂಥ ಐತಿ ಮತ್ತು ಎಲ್ಲೆಲ್ಲಿ ಊಟ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಅಲ್ಲಿ ಚಲೋ ಊಟ ಸಿಗ್ತೈತಿ. ಹೆಂಗೆ ಅಷ್ಟು ಹೋಗ್ಬೇಕು, ರಿಕ್ಷಾ ಮಾಡಬೇಕು, ನಡ್ಕೊತ ಹೋಗ್ಬೇಕು, ಯಾವ್ದು ಚಲೋ ಗೊತ್ತಿಲ್ಲ ಹೇಳ್ತೀನಿ. ಸೊ ನೋಡ್ಬೇಕಾ ಇದು ಪಂಢರಪುರ ಸ್ಟೇಷನ. ಸೊ ಈಗ ನೋಡ್ರಿ ಇದು ಪಂಢರಪುರ ಸ್ಟೇಷನ ಐತಿ. ಚಲೋ ಐತೆ, ಹಂಗೇನಿಲ್ಲ. ಸೊ ಅಲ್ಲಿ ಮುಂದೋದ್ರೆ ಅಲ್ಲಿಂದ ಎಕ್ಸಿಟ್ ಐತಿ. ಮಂದಿ ಅಂದ್ರೂ ಅದಾರ ನೋಡ್ರಿ. ಮಂದಿ ಭಾಳ ಅದಾರ ಅಂದ್ರೂ. ಹೂ ಒಯ್ಕೊಟ್ಲತ್ತಾರಲ್ಲ. ಸೊ ಪಾಂಡುರಂಗನ ದರ್ಶನಕ್ಕೆ ಮಂದಿ ಹಂಗೆ ಬರತ್ತಾ ಇರ್ತಾರೆ. ಭಾರಿ ಇರಲಿ ಇರದೇ ಇರಲಿ ಅದಕ್ಕೆ ಸಂಬಂಧ ಇಲ್ಲ. ಸೊ ಮಂದಿ ಹಂಗೆ ಇರ್ತಾರೆ. ಮಂದಿ ಭಾಳ ಐತಿ ಪಂಢರಪುರ ಸ್ಟೇಷನ್ದಾಗ. ಬರ್ರಿ ಹೋಗೋಣ. ಮಂಜು ಅವರ ಏನು ಅನ್ನತ್ತಾರ? ಏನಂದ್ರೆ ಬರೀ ನೀರು ಕೊಡ್ಸೋರ. ಬೆಳಗಿಂದ ಬರೀ ನೀರು ಕೊಡ್ಸತ್ತಾರ. ಯಾಕಂದ್ರೆ ಬಿಸಿಲು ಭಾಳ ಇತ್ತು. ಭಾಳ ಟ್ರೈನ್ ಎಲ್ಲ ಕಾದಿತ್ತು. ಹಂಗಾಗಿ ತ್ರಾಸು ಭಾಳ ಆಗಿತ್ತು. ಭಾಳ ಕುಡ್ದಿವಲ್ಲ. ಇಲ್ಲಿಲ್ಲಂದ್ರೆ 3 ಮಂದಿ 10 ಲೀಟ್ರ್ ನೀರು ಕುಡ್ದು ಬೆಳಗಿಂದ. ಕಡೆ ಎಕ್ಸಿಟ್ ಐತಿ. ಸೊ ಬರ್ರಿ ಹಿಂಗೆ ಎಕ್ಸಿಟ್ चालत आहे.
स्टार यूट्यूब आमच्या रिक्षाचं पण माझ्या रिक्षात बसून चालला चालत जायचं ना सगळे दाखवत जायचं चलत नाही नाही चालतंय करा चालत जायच्या टायमाला चालत चालत म्हणजे आमच्या रिक्षाचा व्हिडिओ बनवा आम्हाला एक व्हिडिओ चालत जाणार आहे रिक्षाला इथं किती येतात किती जण आहे तुम्ही मंदिराला किती जण आहे आम्ही ठीक आहे 20 रुपये सीट 20 रुपये सीट जास्त घेणार नाही तुमच्या 20 रुपये सीट हा. रिक्षाला होऊन नका दोन 20 रुपये सीट आमचा एखादा व्हिडिओ खरं चालत जायचं आहे ना अहो तुम्हाला व्हिडिओच्या व्हिडिओ बनवायच्या माध्यमातून हळू घेऊन जातो बरोबर आहे तिथे एक दोन तीन हॉटेल आहेत ना ते हॉटेल पण दाखवायचं ऐका आम्हाला ना आणि तुम्हाला इथं भक्ती निवासला पण घेऊन जातो आणि उद्या सकाळी मला उद्या सकाळी तुम्हाला फोन लावतो ऐका ना नंबर द्या मला इकडचे पॉईंट आहेत ना पॉईंट बघण्यासारखे आहेत ती पण तुम्हाला उद्या दाखवतो एक नंबर तो 5-6 पॉईंट आहेत बघण्यासारखे ती पण तुम्हाला दाखवतो उद्या जाऊया आज चालू जातो उद्या तुम्हाला नक्की फोन लावतो हां नंबर घ्या यांचं तर तुमचं नाव दादा सोमा लोखंडे सोमा लोखंडे प्रॉपर इथंच का तिथलं जाय ओके तुमचा नंबर घेऊन तुम्हाला उद्या फोन लावतो ओके. उद्या हे दादा पण आम्हाला भेटणार आहे ब्लॉगमध्ये का म्हणजे सगळं ಎಡಿಟ್ दाखवणार आहे ಎಲ್ಲ ಇವಾಗ ತೋರಿಸ್ತಾರ ನಾಳೆ ಕಾಲ್ ಮಾಡ್ತೀನಿ ಇವ್ರಿಗೆ ಸೊ ಹಿಂಗೆ ಇದು ನೋಡ್ಬೋದು ಸ್ಟೇಷನ್ ಹೊರಗಿಂದ ಹೆಂಗೆ ಕಾಣ್ತೈತಿ ಮಂದಿ ಭಾಳ ಐತಿ ನೋಡ್ರಿ ಸೊ ಹಿಂಗೆ ಬಂದ್ರೆ ಈ ಕಡೆ ಎಲ್ಲ ಮುಂದೆ ರಿಕ್ಷಾಗಳು ಇರ್ತಾವೆ ಪರ್ ಹೆಡ್ 20 ರೂಪಾಯಿ ತಗೋತಾರೆ 20 ರೂಪಾಯಿ ಮೇಲೆ ಯಾವ್ದು ಕೊಡಕ್ಕೆ ಹೋಗ್ಬೇಡ್ರಿ ಜಾಸ್ತಿ ತಗೋತಾರ ಹಂಗೆ ಬಟ್ 20 ರೂಪಾಯಿ ಅಂತ ನಾವು ಕೊಡಬೇಕು ಸ್ವಲ್ಪ ಅರ್ಗಿ ಮಾಡಬೇಕು ಸೊ ಬರೀ ಹೊರಗೆ ಹೋಗೋಣ ಹಿಂಗೆ ಬರ್ರಿ ಹೋಗ್ಬೇಕು ಈಗ ರಿಕ್ಷಾ ಭಾಳ ಅದಾವ ಟ್ರೈನ್ ಬರ್ತವೆ ರಿಕ್ಷಾಗಳೆಲ್ಲ ಇಲ್ಲೇ ಬಂದಿರ್ತಾವ ಸೊ ಹಿಂಗೆ ಸೀದಾ ಸ್ಟೇಷನ್ದ ಇಳಿದು ಬಂದ್ರೆ ಹಿಂಗೆ ಎಕ್ಸಿಟ್ ಐತಿ ಸೊ ಎಕ್ಸಿಟ್ಗೆ ಹೋಗ್ಬೇಕಾ ರಿಕ್ಷಾಗಂತೂ ಹೇಳೋದು ಭಾಳ ರಿಕ್ಷಾಗಳು ಇಲ್ಲಿ ನೋಡ್ಬೇಕಲ್ಲ ಎಲ್ಲ ಪರ್ಸನಲ್ಲ ಪರ್ ಹೆಡ್ 20 ರೂಪಾಯಿ 20 ರೂಪಾಯಿನ ಕೊಟ್ಟು ಹೋಗ್ರಿ ಜಾಸ್ತಿ ಕೇಳ್ತಾರೆ ಒಬ್ಬೊಬ್ರು ಯಾರು ಮಂದಿರ ಮುಂದೆ ಬಿಡ್ತಾರೆ ಸೊ ನಾ ಈಗ ಯಾಕೆ ನಡ್ಕೊತ ಹೊಂಟೇನಪ್ಪ ಅಂದ್ರೆ ನಾನು ನಿಮಗೆಲ್ಲ ತೋರಿಸ್ಕೊಟ್ಟು ಹೋಗ್ಬೇಕಲ್ಲ ಸೊ ಹಾಗಾಗಿ ನಾನು ನಡ್ಕೊತ ಹೊಂಟೇನೆ ಇಲ್ಲಿ ಊಟನೂ ಚಲೋ ಸಿಗ್ತೈತಿ ಯಾಕಂದ್ರೆ ಅದನ್ನ ಊಟ ಚಲೋ ಇರೋಂಗಿಲ್ಲ ಸೊ ಹಾಗಾಗಿ ನಾನು ನಿಮ್ಗೆ ತೋರಿಸಿದ್ದು ಶಾಖಾಹಾರಿ ಊಟ ಐತಿ ಸೊ ಇಲ್ಲಿಂದ ಬಂದು ಊಟ ಗೀಟ ಮಾಡ್ಕೊಂಡು ನೀವು ಆಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೋದಾ ರೂಮು ಎಲ್ಲಿ ಮಾಡ್ಬೇಕಂತ ಅದು ತೋರಿಸ್ತೀನಿ ಫಸ್ಟ್ ಮಸ್ತ್ ರೂಮ್ ಇರ್ತಾವೆ ಚಲೋ ಕ್ಲೀನ್ ಹೈಜಿನಿಕ್ ಇರ್ತಾವೆ ರೂಮು ಸೊ ಅಲ್ಲಿ ಹೋಗಿ ನಾವು ರೂಮ್ ಮಾಡೋನು ಸೊ ಆ್ಯಕ್ಚುಲಿ ನಾನು ರಿಕ್ಷಾ ಮಾಡ್ಕೊಂಡು ಹೋಗಿದ್ನಿ ಸೊ ಕೆಲ ತೋರಿಸ್ಕೊತ ಹೋಗ್ಬೇಕಲ್ಲ ಹಂಗಾಗಿ ನಡ್ಕೊತ ಹೊಂಟನು ಬಟ್ ತೋರಿಸ್ತಾರೆ ನಿಮ್ಗೆ ಈಗ ಸ್ಟೇಟ್ ಹೋಗೋಕ್ಲಿ ಏನಾಗ್ತದೆ ಅಂದ್ರೆ ಯಾರು ಹಾದಿ ಬರ್ತಾವೆ ಒಂದು ಈ ಕಡೆ ಒಂದು ಲೆಫ್ಟ ಒಂದು ರೈಟ ಯಾವ್ದು ಬೇಕಾದ್ರೆ ಹಿಡಿಬೋದು ಎಲ್ಲ ದೇವ್ರ ಕಡೆನೇ ಹೋಗ್ತಾವೆ ಸೊ ನಾವೇನು ಮಾಡೋಣ ಲೆಫ್ಟಿಗೆ ಯಾಕಂದ್ರೆ ಲೆಫ್ಟಿಗೆ ಏನೈತಿ ಅಂತ ಅಂದ್ರೆ ಹೋಟೆಲ್ಗಳು ಚಲೋ ಚಲೋ ಅದಾವೆ ರೈಟಿಗೆ ಅದಾವೆ ಬಟ್ ಲೆಫ್ಟ್ ಸೈಡ್ ಸ್ವಲ್ಪ ಹೋಟೆಲ್ಗಳು ಚಲೋ ಚಲೋ ಅದಾವೆ ಸೊ ಬಂದಾಗ ನಡ್ಕೊತ ಬರ್ರಿ ಯಾಕಪ್ಪ ಅಂದ್ರೆ ನಮಗೆಲ್ಲ ತಿಳಿಬೇಕಲ್ಲ ಗೊತ್ತಾಗಬೇಕು ಅಡ್ಡಾಡಿದ ಸೊ ಹಂಗಾಗಿ ಎಲ್ಲರೂ ನಡ್ಕೊತ ಬರ್ರಿ ತೋರಿಸ್ತೇನೆ ನಿಮ್ಗೆ ಈಗ ನಾವು ಬಂದ ಲೆಫ್ಟ್ ಸೈಡ್ ಹೋಗೋದು ನೆನಪಿಟ್ಕೊಂಡು ಬಂದು ಲೆಫ್ಟ್ ಸೈಡ್ ಹೋಗೋದಾ ಎರಡು ರಸ್ತೆ ಸಿಗ್ತಾವ ಈ ರಸ್ತೆ ಹೋಗ್ತಿದ್ವಿ ರೈಟ್ ಸೈಡಾ ಈ ರಸ್ತೆ ಹೋಗ್ತಿದ್ವಿ ಲೆಫ್ಟ್ ಸೈಡಾ ಸೊ ನಾವು ಲೆಫ್ಟ್ ಸೈಡ್ ಯಾಕಪ್ಪ ಅಂದ್ರೆ ಇಲ್ಲಿ ಹೋಟೆಲ್ ಚಲೋ ಚಲೋ ಅದ ಊಟಕ್ಕೆ ಸೊ ಈಗಿನ ಊಟ ಮಾಡಂಗಿಲ್ಲ ಲೇಟ್ ಮಾಡಿ ಹೋಗೋರ ಬಟ್ ನಾವು ಲೆಫ್ಟ್ ಸೈಡಾ ಸೊ ಬರ್ರಿ ತೋರಿಸ್ತೇನೆ ನೋಡಿರಿ ಪಂಡಪುರ ಕ್ಲೀನ್ ಐತಿ ಸಿಟಿ ಹಂಗೇನಿಲ್ಲ ಭಾಳ ಸ್ವಚ್ಛ ಐತಿ ರೋಡು ಎಲ್ಲ ಕ್ಲೀನ್ ಅದಾಗಿಲ್ಲ ಅಂದ್ರೂ ಮಂದಿ ಐತೆ ಕಮ್ಮಿ ಅನ್ನಂಗಿಲ್ಲ ಇದಕ್ಕೆ ಜಾಸ್ತಿ ಐತಿ ಮಂದಿ ಐತೆ ಮಂದಿ ಕಮ್ಮಿಯಲ್ಲಿ ಐತಿ ಹಂಗೆ ನೋಡ್ರಿ ಕಾರ್ ಇಡಾಕ ಇಲ್ಲಿಂದ ಟ್ರಾಫಿಕ್ ಆಗಿರ್ತೈತಿ ವಾರಿಯಾಗಿ ಬಂದ್ರೆ ಸೊ ಕಾರ್ ಇಡಾಕ ಜಾಗ ಇರಂಗಿಲ್ಲ ಕೋಟಿ ಮಂದಿ ಇರ್ತೈತಿ ಸೊ ಎಲ್ಲಿಂದ ಬರ್ತೈತಿ ಇಟ್ಟೋವಾಗ ಗೊತ್ತಾ ಖರೆ ಭಾಳ ಮಂದಿ ಬರ್ತೈತಿ ಸೊ ಈ ಮನುಷ್ಯರು ಎಲ್ಲ ಇಲ್ಲಿ ಪಾನಿಪುರಿ ಅಂಗಡಿಗಳು ಬರ್ತಿರ್ತಾವೆ ರೋಡ್ ಮೇಲೆ ನೋಡ್ಬೋದು ನೀವು ಸ್ವಲ್ಪ ಮುಂದೆ ಮನುಷ್ಯರು ಎಲ್ಲ ಇಲ್ಲಿ ಪಾನಿಪುರಿ ಅಂಗಡಿಗಳು ಎಲ್ಲ ಬರ್ತಿರ್ತಾವೆ ಸೊ ಪಾನಿಪುರಿ ತಿನ್ನಂದ್ರೆ ಮಸ್ತ್ ಖಾರ ಮಾಡಿ ನೋಡಿ ಬೈ ಇಲ್ಲೇ ನೋಡ್ರಿ ಎಲ್ಲ ತಿನ್ನು ನೋಡ್ರಿಲ್ಲ ಇಲ್ಲೇ ಬರ್ರಿ ಇಲ್ಲೇ ಬರ್ರಿ ಇಲ್ಲೇ ಅಮ್ಮ ಇದೊಂದು ಪ್ಲೇಟ್ ಪಾನಿಪುರಿ ಹಾಂ 2 ಪ್ಲೇಟ್ ಪಾನಿಪುರಿ ಇದು ನೋಡ್ರಿ ಮಸ್ತ್ ಮಾಡ್ತಾರೆ ಭಾಳ ಖಾರನ ಮಾಡ್ತಾರೆ ನೀರು ಮಾಡಿ ತೊಗೊಂಡ್ರಿ ಮತ್ತೆ ಸೊ ಪಾನಿಪುರಿ ತಿಂದು ಇನ್ನೂ ಟೇಸ್ಟ್ ಮಾಡಿ ಮುಂದೆ ಹೋಗ್ಬೇಕಂತ ಪಾನಿಪುರಿ ತಿನ್ನಕ್ಕೆ ಬಂದೀವಿ ಭಾಳ ಏನಿಲ್ಲ ಇಲ್ಲಿಂದ ಬಿಡಿ ಬರೀ 2 ಕಿಲೋಮೀಟ್ರ್ ಐತಿ ಸುಮ್ಮನೆ ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ ಇನ್ನು ನಡ್ಕೊಂಡು ಬಂದು ನಮಗೆ ಗೊತ್ತಾಗ್ತಿಲ್ಲ ಎಲ್ಲಿ ಏನೇನೈತಪ್ಪ ಅಂಥೇಳಿ ಸೊ ಹಂಗಾಗಿ ಇಲ್ಲಿಂದ ಹೋಗ್ತೀವಿ ಈಗ
ಈಗ ಹೋಗಿ ಎಲ್ಲ ನಿಮ್ಗೆ ಅಡ್ಡಾಡಿ ತೋರಿಸ್ತೀನಿ. ಸೊ ತೋರಿಸಿ ಆದ್ಮೇಲೆ ನೈಟ್ ರೂಮ್ ಮಾಡಿ ಮಕ್ಕೊತ್ತು. ಬೆಳಿಗ್ಗೆ 3 ಗಂಟೆಗೆ ಎಬ್ದ ನಾವು ಕಾಕಡ ಆರ್ತಿ ಜಳಕ ಇಕ್ಕಂಬಂದು ಕಾಕಡ ಆರ್ತಿ ಹೋಗ್ಬೇಕಂತ ಈಗ ಪ್ಲ್ಯಾನಿಂಗ. ನೋಡೋರು ಮುಂದೆ ಏನೇನು ಆಗ್ತದೆ ಅಂತ. ಈಗ ಪಾನಿಪುರಿ ಮಾಮ ತಯಾರು ಮಾಡಿ ಬಾಸ ಹೆಂಗೆ ಅನ್ಸಾಯ್ತು ಮತ್ತೆ ಪಂಡಪುರಕ್ಕೆ ಬಂದ ಏನು ಹೇಳಕ್ಕಾಗಲ್ಲ ಒಂಥರ ಹೋಳಿ ಬಿಟ್ಟು ಬಂದಿರ್ರಿ. ಹೌದು, ನಮ್ಮ ಬಾಸ್ ಇವತ್ತು ಬಣ್ಣ ಆಡಿಲ್ಲ, ಯಾಕಂದ್ರೆ ಅವ್ರ ಊರಾಗ ಇವತ್ತು ಬಂದಿತ್ತು. ಸೊ ಬಣ್ಣ ಆಡೋದು ಬಿಟ್ಟು ಪಂಡಪುರಕ್ಕೆ ಬಂದಾಗ ವಿಚಾರ ಮಾಡ್ರಿ ನೋಡು. ಪಾಂಡ್ರಂಗಂದ್ರೆ ಫೀಲ್ ಬೇರೆನ ಅದ. ಸೊ ಅದು ಹೇಳಕ್ಕಾಗೋದಿಲ್ಲ. ಇಲ್ಲ ಅಷ್ಟೇ ಬಂದಿಲ್ಲ, ದೊಡ್ಡ 3 ಗಂಟೆಗೆದ್ದ ಹೋಗುನು. ಮಂಜು ಏನು ವಿಚಾರ ಮಾಡ್ತೀಪ್ಪ? ನಮ್ಮ ಮಂಜು ಏನು ವಿಚಾರ ಮಾಡೋದು ಕೂತಾನ ಫೋನ್ನಾಗ ನೋಡ್ರಿ. ಏನ್ರಿ ಶಾಂತ ಮನುಷ್ಯ ಅವ ಭಾಳ ಮತ್ತು ಮೊಬೈಲ್ದಾಗ ಕ್ಯಾಮ್ರಾದಾಗ ಮಾತಾಡಿಲ್ಲ. ಆನ್ ಕ್ಯಾಮ್ರಾದಾಗ ಏನು ಮಾತಾಡಿಲ್ಲ, ಇಲ್ಲ ಆಫ್ ಕ್ಯಾಮ್ರಾದಾಗ ಮಾತಾಡ್ತಾರೆ ಮಂಜು. ಸೊ ಹಂಗಾಗಿ बोले पानीपुरी बोले बघा 2 प्लेट द्या जरा हे करा तिकट करा. ನಮಗೂ ಮರಾಠಿ ಬರವತ್ತ ಭಾಳ ಸತ್ತ ಟಿಕೆಟ್ ಕರ ಅಂತ ಹೇಳಿದ್ದೀನಿ. ನೀರು ಕೊಟ್ಟು ಬೆಳಗಿಂದ ನೀರು ಭಾಳ ಕುಡಿದು, ಬಿಸಿಲು ಭಾಳ ಇತ್ತು. ಒಂದು ಎಷ್ಟು 5ನೇ ಬಾಟ್ಲಿ 10 ಲೀಟ್ರ್ ನೀರು ಕುಡಿದಿರ್ಬೇಕಲ್ಲ. ಭಾಳ ಆನಂದ ಆಯ್ತು. ಗಜ್ಜಿಗೆ ಎಲ್ಲ ಕೂಡ ಒಂದು 10 ಲೀಟ್ರ್ ನೀರು ಕುಡಿದು ಮತ್ತೊಮ್ಮೆ ಬರೋದಾಗಿತ್ತು. ಸೊ ಪಾನಿಪುರಿ ತಯಾರಾಗಿದೆ. ತಿಂದು ಟೇಸ್ಟ್ ಹೆಂಗೈತೆ ಅಂತ. ಈಗ ಪಾನಿಪುರಿ ಬಂದಿತ್ತೆ, ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಪಾನಿಪುರಿ ಟೇಸ್ಟ್ ಹೆಂಗೈತೆ ಅಂತ. ಸೇವ್ ಮಾಡೋಣ. ಅರೆ ನಮ್ಮ ಕಡೆ ಟೇಸ್ಟ್ ಇದ್ದಂಗಿಲ್ಲ. ನಮ್ಮ ಕಡೆ ಸ್ವಲ್ಪ ಈ ಖಾರ ಇರಲಿ, ನಮ್ಮ ಕಡೆ ಐದು ಬಸ್ ಚಲೋ ಐತೆ, ಹಂಗೇನಿಲ್ಲ. ಇನ್ನೂ ಒಂದು ಮಿಸ್ ಇತ್ತು. ನಮ್ಮ ಕಡೆ ನೀರು ಇದ್ದಂಗೆ ಇಲ್ಲಿ ನೀರಿಲ್ಲ, ಉದ್ದಿನಕಾಯಿ ನೀರು ಇರ್ತಿಲ್ಲ, ಆ ಟೈಪ್ ಇಲ್ಲ. ಸ್ವಲ್ಪ ಮಿಸ್ ಐತಿ. ಮಂಜು ಉಪ್ಪು ಕಮ್ಮಿ ಆಯ್ತಂತ. ಅಂದ್ರೂ ನಾನು ಅಡ್ಡಿಲ್ಲ. ಟೇಸ್ಟ್ ಚಲೋ ಐತಿ. ಬಂದು ಟೇಸ್ಟ್ ಮಾಡಿ. ಈಗ ಸ್ಟೇಷನ್ ಒಂದು 100-200 ಮೀಟ್ರ್ ಬಂದ್ಕಲೇ ಇಲ್ಲಿ ರೈಟ್ ಟೈರ್ ನೋಡಿಬೇಕು. ಸೊ ರೈಟ್ ಟೈರ್ ನೋಡಿದ್ಕೂ ಇದು ಡೈರೆಕ್ಟ ಗುಡಿ ಕಡೆ ಹೋಗ್ತೈತಿ. ಈ ಪಾನಿಪುರಿ ತಿಂದಿವಲ್ಲ, ಅಲ್ಲಿಗೆ ಒಂದು ಸ್ವಲ್ಪ ಮುಂದೆ ಬಂದ್ರೆ ಒಂದು 100-200 ಮೀಟ್ರ ರೈಟ್ ಸೈಡ್ ಹೋದ್ಕೂಲೆ ಒಂದು ಸರ್ಕಲ್ ಬರ್ತೈತಿ. ಆ ಸರ್ಕಲಿಂದ ರೈಟ್ ಸೈಡ್ ನಾವು ಹೋಗ್ಬೇಕು. ಗಾಡಿ ಅದಾವ. ಸೊ ನಗೊಂದು ಕರೆಕ್ಟ್ ಅವಕಾಶ. ಮತ್ತು ಮಂದಿ ಮಗನ ವಿಡಿಯೋ ಏನು ಮಾಡ್ತಿ ಮುಂದೆ ನೋಡಿ ರೆಡಿ ಅಂತಾರೆ. ಸೊ ಹಂಗಾಗಿ ಯಾರು ಮ್ಯಾನೇಜ್ ಮಾಡೋದು ಭಾಳ ಕಿಟ್ಟಿನ ಆಗ್ತೈತಿ. ನಮ್ಮ ಮಂಜು ನಗಾತ ನೋಡ್ರಿ ಇಲ್ಲಿ ನೋಡ್ರಿ ಬೈಕ್ ಕೈ ಮಾಡತ್ತಾರ. ಸೊ ಹಿಂಗೆ ಸ್ಟೇಟ್ ಹೋಗುದಾ. ಸ್ಟೇಟ್ ಹೋದ ಪ್ಲೇಲಿ ಒಂದು ಚಲೋ ರೆಸ್ಟೋರೆಂಟ್ ಬರ್ತೈತಿ, ಫ್ಯಾಮಿಲಿ ರೆಸ್ಟೋರೆಂಟ. ಸೊ ಅಲ್ಲಿ ಊಟ ಚಲೋ ಸಿಗ್ತೈತಿ. ಸೊ ಹಂಗಾಗಿ ಆ ಊಟ ತೋರಿಸ್ತೀನಿ. ನೀವು ಬಂದ ಪ್ಲೇಲಿ ಕಂಪಲ್ಸರಿ ಊಟ ಮಾಡಿ ಮತ್ತು ಮುಂದೆ ಹೋಗ್ರಿ. ಬಟ್ ನಾ ಈಗ ಊಟ ಮಾಡಂಗಿಲ್ಲ, ನಾನು ಮುಂದಿನ ತೋರಿಸ್ಕೊತ ಹೋಗ್ತೀನಿ ನಿಮ್ಗೆ. ಮನೆ ಬಂದಾಗ ಊಟ ಮಾಡಿದ್ವು ಅಲ್ಲಿ ಚಲೋ ಇತ್ತು ಊಟ. ಹಂಗೆ ನಾಟಿ ಬರ್ತೀರಿ ಮುಂದೆ ಐತೆ ಹೋಟೆಲ್ ತೋರಿಸ್ತೀನಿ ನಾನು ನಿಮ್ಗೆ. ಶುದ್ಧ ಶಾಖಾಹಾರಿ ಐತೆ. ನಾವು ಬಂದಾಗ ಅವಾಗ ಪನ್ನೀರ್ ಮಸಾಲ ತಿಂದು ಸಾಕು, ಪನ್ನೀರ್ ಕಾಜು ಕರಿ ಹೋಟೆಲ್ಲ ಅಂತ
ಇದು ನೋಡ್ರಿ ಹೋಟೆಲ್ ಚಲೋ ಐತಿ ನೋಡ್ಬೋದು ನೀವು. ಇಲ್ಲಿ ಬಂದ ಊಟ ಗೀಟ ಮಾಡ್ಕೊಳ್ಳಿ ತೋರಿಸ್ಬೇಕಂದಿನಿ. ಬಟ್ ನಾ ಈಗ ಮುಂದೆ ಹೋಗೋಣ. ಯಾಕೆ ಪಾನಿಪುರಿ ತಿಂದು ಸಂಜೆ ಬರ್ತೀವಿ 10 ಗಂಟೆಗೆ ಇಲ್ಲೇ ಬಂದು ಊಟ ಮಾಡ್ತೀವಿ. ಈಗ ನಾವು ನಿಮ್ಮೆ ಮುಂದಿನ ತೋರಿಸ್ತು ಹೆಂಗೆ ಹೋಗ್ಬೇಕಂತ. ಬರೀ ಹಂಗೆ ಮುಂದೆ ಹೋಗೋಣ. ಈ ಟೈಪ್ ಇರ್ತಾವೆ ನೋಡ್ರಿ. ಇಲ್ಲಿ ಶ್ರೀ ವಿಠ್ಠಲ್ ರುಕ್ಮಿಣಿ ಭವನ್ ಇದೆ. ಸೊ ಇಲ್ಲಿ ಬಂದು ನೀವು ನಿವಾಸ ಮಾಡೋದು. ಇಲ್ಲಿ ಬಂದು ನೀವು ಮಕ್ಕೋದ ನಾವು ಜಾಕ ಈಕ ಮಾಡಿ ಫ್ರೆಶ್ ಆಗಿ ಇಲ್ಲಿಂದ ದರ್ಶನಕ್ಕೆ ಹೋಗ್ಬೋದು. ಸೊ ಇಂಥವು ಭಾಳ ಅದಾವ. ವಿಠ್ಠಲ್ ರುಕ್ಮಿಣಿ ನಿವಾಸ ಅದಾವ, ಗಜಾನನ ನಿವಾಸ ಅದಾವ, ಇಂಥವೆಲ್ಲ ಭಾಳ ಅದಾವ. ಸೊ ನಮಗೆ ಯಾವ್ದು ನಿಯರ್ ಬೈ ಆಗ್ತೈತಿ ನಾವು ಅಲ್ಲಿ ಹೋಗಿ ರೂಮ್ ಮಾಡ್ಬೋದು. ಸೊ ಒಂದೊಂದು ಟೈಮ್ದಾಗ ಇಂಥ ನಿಯರ್ ಬೈ ಅಂತೂ ಎಲ್ಲ ಫುಲ್ಲಾಗಿರ್ತಾವಲ್ಲ, ಅವಾಗ ಈ ಸೈಡೆಲ್ಲ ಮಾಡ್ಕೋಬೋದು. ಈಗ ಒಳಗೆಲ್ಲ ಖುಲ್ಲಾಗಿರ್ತದೆ ಆಲ್ಮೋಸ್ಟ್. ಸೊ ನಾವು ಒಳಗೆ ಮಾಡ್ಬೇಕಂತ ಐತಿ. ನೋಡೋಣ ಒಳಗಡೆ ಹೋಗೋಣ ಏನೇನಿದೆ. ಚಲೋ ಇರ್ತೈತಿ. 5 ಸ್ಟಾರ್ ಹೋಟ್ಲ್ ಇದ್ದಾರೆ ಅಂತ ಐತಿ. 5 ಸ್ಟಾರ್ ಹೋಟ್ಲಿಗೆ ಏನು ಕಮ್ಮಿ ಇದ್ದಂಗೆ ಇತ್ತು ನೋಡ್ರಿ ಇದು. ಸೊ ಅದಾವ ಭಾಳ ಚಲೋ ಅದಾವ. ಇನ್ನೂ ಒಳಗೆ ಅದು ನಾವು ಹೇಳಿಲ್ಲ ಶ್ರೀ ಗಜಾನನ ನಿವಾಸ ಇನ್ನೂ ಐತಿ. ಸೊ ಅದು ಚಲೋ ಐತಿ. ತೋರ್ಸ್ತಾನೆ ಒಳಗೆ ಹೋಗ್ತಾ ನೋಡ್ರಿ. ಹಿಂಗೆ ಇದೇನು ನೋಡತ್ತಿರಲ್ಲ ಗಜಾನನ ಭಕ್ತಿ ನಿವಾಸ. ಸೊ ಹೆಸರು ನೆನ್ಪಿಟ್ಕೋರಿ, ಯಾಕಂದ್ರೆ ಇಂಥ ಇಲ್ಲಿ ಭಾಳ ಭಕ್ತಿ ನಿವಾಸಗಳು ಇರ್ತಾವೆ ನೋಡ್ಬೋದು. ಸೊ ಇಲ್ಲಿ ಬಂದು ನಾವು ರೂಮ್ಗಳು ತೊಗೋಬೋದು. ಅಂದ್ರೆ ರೂಮ್ಗಳು ಸಿಗ್ತಾವೆ ಮತ್ತು ಹಾಲ್ ಟೈಪು ಸಿಗ್ತಾವೆ. ಅಂದ್ರೆ ಭಾಳ ಮಂದಿ ಇದ್ದು ಅಂದ್ರೆ ಹಾಲ್ದಾಗ ಇರ್ಬೋದು, ಕಮ್ಮಿ ಮಂದಿ ಇದ್ದು ಅಂದ್ರೆ ರೂಮ್ ಮಾಡ್ಕೊಂಡಿರ್ಬೋದು. ಭಾಳ ಸ್ವಸ್ಥಾಗಿರ್ತೈತಿ. ಖರೆ ಸಿಗೋದಿಲ್ಲ, ಯಾಕಂದ್ರೆ ಮಂದಿ ಭಾಳ ಇರ್ತಾರೆ. ನಾವು ಟ್ರೈ ಮಾಡಿ ಕೇಳೋಣ ಸಿಗ್ತಂದ್ರೆ ಹಂಗೆ, ಇಲ್ಲಾಂದ್ರೆ ಇಲ್ಲ. ಸೊ ಭಾಳ ದೊಡ್ಡದೈತಿ ಇದು. ಬರ್ರಿ ಒಳಗೆಲ್ಲ ನೋಡೋಣ ಹೆಂಗೈತಿ ಅಂತ. ಸೊ ಎಂಟ್ರೆನ್ಸ್ ಒಳಗಾದ ಕೂಡಲೇ ನೋಡ್ರಿ ಹೆಂಗೈತಿ. ಸೊ ಅಲ್ಲಿ ಬರ್ದಾರ, ಅಲ್ಲಿ ಒಳಗೆ ಹೋಗಿ ನಾವು ರೂಮ್ ಕೇಳ್ಕೊಬೋದು. ಆಮೇಲೆ ಹೋಗೋಣ, ನಿಮಗೆಲ್ಲ ತೋರಿಸ್ತೀನಿ. ಮೇ ಬಿ ಸಿಗೋದಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ತಿಳ್ಕೊಂಬಿಟ್ರಿ ನೀವು, ಮಂದಿ ಭಾಳ ಇರ್ತೈತಿ. ಸೊ ಇದು ರೂಮು ನೋಡೋದಿಲ್ಲ. ಚಲೋ ಐತಿ ನೋಡ್ರಿ. ಮಂಜೆಲ್ಲ ಇಲ್ಲಿ ಬಂದು ಕೂತಾರ. ಮತ್ತು ಕ್ಲೀನ್ ಐತಿ, ಸ್ವಚ್ಛ ಮತ್ತು ಶಾಂತ ಐತಿ ಇಲ್ಲಿ. ಸೊ ಇಲ್ಲೊಂದು ವಿಠ್ಠಲ್ ರುಕ್ಮಿಣಿ ಗುಡಿ ಮಾಡ್ಯಾರ. ಆಮೇಲೆ ಬರೀ ತೋರಿಸೋಣ. ಹೌದು, ವಿಠ್ಠಲ್ ರುಕ್ಮಿಣಿ ಗುಡಿನೇ ಐತಿ ಇದು. ಹೆಂಗೆ ಕಟ್ಟ್ಯಾರ ನೋಡ್ರಿ ಗುಡಿ. ಚಪ್ಪಲ್ ಇಲ್ಲಿ ಬಿಡಬೇಕಂತ ನೋಡ್ರಿ. ಇದು ಚಪ್ಪಲ್ ಬಿಟ್ಟ ಒಳಗೆ ಹೋಗೋಣ. ಮೊನ್ನೆ ತೊಗೊಂಡು ಹೊಸ ಚಪ್ಪಲ, ಬಟ್ ಯಾರು ಎತ್ಕೊಂಡು ಹೋಗಂಗಿಲ್ಲ ಇಲ್ಲಿ. ತೋರಿಸ್ತೀನಿ ಬರ್ರಿ. ದೊಡ್ಡ ಗುಡಿ ಬೇರೆ ಕಡೆ ಐತಿ. ಇಲ್ಲಿದ ಒಳಗೆ ಮಾಡಿದ ಗುಡಿ ಇದ ನೋಡ್ರಿ. ಮಸ್ತ್ ಕಟ್ಟ್ಯಾರ ಕಟ್ಟಡ ನೋಡ್ರಿ. ವರ್ಷಿ ಕಲ್ಲ ಕಟ್ಟ್ಯಾರ. ಇದು ಹಿಂದಿನ ದಿನ ನೋಡತ್ತಿರಲ್ಲ, ಇದು ಶ್ರೀರಾಮನ ಗುಡಿ. ಸೊ ಮಸ್ತ್ ಐತಿ ಒಳಗೆ. ಬಟ್ ಒಳಗೆ ಕ್ಯಾಮ್ರಾ ಅಲಾವಿಲ್ಲ ನಿಮ್ಗೆ ತೋರಿಸ್ಬೇಕಂದ್ರೆ. ಭಾಳ ಚಲೋ ಕಟ್ಟ್ಯಾರ ಒಳಗೆ. ಪ್ರಭು ಶ್ರೀರಾಮಚಂದ್ರ ನೋಡ್ರಿ. ಗೋಲ್ ಐತಿ. ಅಷ್ಟು ಕಾಣಂಗಿಲ್ಲ, ದೂರ ತೋರಿಸ್ತೀನಿ ನಿಮ್ಗೆ. ಚಲೋ ಕಟ್ಟ್ಯಾರ. ರಾಮ ಮಂದಿರ ಬರ್ರಿ. ಈ ಕಡೆ ತೋರಿಸ್ತಂತದ. ಈ ಸೈಡ್ ಬರ್ರಿ, ತೋರಿಸ್ತೀನಿ. ಇದೆಲ್ಲ ಭಕ್ತಿ ನಿವಾಸ ಒಳಗಡೆ ಐತಿ. ಆಮೇಲೆ ನೋಡುವಂಥದ್ದು ಇಲ್ಲ ರೂಮ್ ಇರ್ತೈತೆಲ್ಲ, ರೂಮ್ದಾಗ ಬಂದ್ ಮಾಡಿತ್ತು. ಬಟ್ ಭಾಳ ಮಂದಿ ಇರ್ತಾರೆ. ನಾ ಏನೆಲ್ಲ ಸಿಗಲಿಲ್ಲ ರೂಮ್. ನಮಗೂ ಬೇರೆ ಕಡೆ ಹೊರಗೆ ಮಾಡ್ತೀನಿ ರೂಮ. ಇಲ್ಲಿ ಒಳಗೆ ಅಡ್ಡಾಡಕ್ಕೆ ಬಂದಿವಿ. ಅಲ್ಲಿ ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡು ಸಿಗ್ತೈತಿ. ಬಟ್ ಅಲ್ಲಿ ನಂಬರ್ ಭಾಳ ಹಚ್ಬೇಕು. ಅಲ್ಲಿ ತೋರಿಸ್ತೀನಿ ಬರ್ರಿ. ರಾಧಾಕೃಷ್ಣ ಮೂರ್ತಿ ಮಾಡ್ಯಾರ. ಸಾರಿ, ರಾಧಾಕೃಷ್ಣ ತೋರಿಸ್ತೀನಿ. ಚಂದ ಮಾಡ್ಯಾರ. ಎಷ್ಟು ಚಂದ ಕಟ್ಟ್ಯಾರಪ್ಪ ಅಂತ ಮೂರ್ತಿ ತೋರಿಸ್ತೀನಿ. ನೋಡುವಂಥದ್ದು ಭಾಳ ಐತಿ ಇಲ್ಲಿ.
ಸೊ ಮಂದಿ ಏನು ಮಾಡ್ತಾರೆ ಬಂದು ದರ್ಶನ ಮಾಡ್ಕೊಂಡು ಪಟ್ನ ಓಡಿಗೆ ಬಿಡ್ತಾರೆ. ಸೊ ದರ್ಶನ ಮಾಡೋದಾಗ ಸಾಕಾಗಿರ್ತೈತಿ ನೋಡಿರಿ. ನೋಡಕ್ಕೆ ಚಂದ ಐತಲ್ಲ ರಾಧಾಕೃಷ್ಣ ಮೂರ್ತಿ ಇದ್ದ. ರಾಧಾಕೃಷ್ಣ ಮೂರ್ತಿ ಕಡೆ ಬಂದ ಕೂಡ ಇಲ್ಲಿ ಮಂದಿ ಭಾಳ ಇದ್ರು. ಸೊ ಅದು ನೋಡಕ್ಕೆ ಹೊಂಟು ಏನೈತೆ ಅಂಥೇಳಿ ಬರ್ರಿ ನೋಡೋಣ ಅಲ್ಲಿ ಏನೈತೆ ಅಂತ. ನೀವೇನು ಪ್ರಸಾದ ಕೊಡತ್ತಾರೆ ಆಮೇಲೆ, ಯಾಕಂದ್ರೆ ಪ್ರಸಾದ ಕೊಡಕತ್ತಾರ ನಮ್ಮ ಮಂದಿ ಅಲ್ಲಿ ಭಾಳ ಇರ್ತೈತಿ. ಸೊ ಅದನ್ನು ನೋಡೋಣ ಏನೈತಿ ಗೊತ್ತಾಗುತ್ತೆ. ಮಂದಿ ಭಾಳ ಬರತ್ತಾರೆ ಅಲ್ಲಿಂದ. ಒಬ್ಬ ಮನುಷ್ಯಾಗ 60 ರೂಪಾಯಿ ಅಂತ ಟೋಕನ್ ಸಿಗ್ತಾವೆ ಇಲ್ಲಿ. ಟೋಕನ್ ತೊಗೊಂಡ ಈ ಕಡೆ ಬಂದದ. ಸೊ ಇಲ್ಲಿ ಊಟಕ್ಕೆ ನಂಬರ್ ಹಚ್ಬೇಕು ಟೋಕನ್ ತೊಗೊಂಡ. ಸೊ ಇಲ್ಲೇ ಊಟ ಮಾಡೋದು ಅಂತ ವಿಚಾರ ಮಾಡಿದ್ದೆವು, ಯಾಕಂದ್ರೆ ಇಲ್ಲಿ ಊಟ ಮಾಡಿಲ್ಲ. ಇಲ್ಲ ಸ್ವಲ್ಪ ಟೇಸ್ಟ್ ಹೆಂಗೈತೆ ಅಂತ ನೋಡಿ ನಿಮಗೆ ಹೇಳ್ತೇನೆ. ನಾ ಚಲೋ ಇರ್ತೈತಿ ಭಕ್ತಿ ನಿವಾಸದ ಊಟ. ಮಂದಿ ಅಂತೂ ಭಾಳ ಐತಿ. ಸೊ ಅವ ಟೋಕನ್ ತಗೋತಕ್ಕಂದ್ರೆ ನಾ ಇನ್ನೂ ಸ್ವಲ್ಪ ನಿಮ್ಗೆ ಒಳಗಿಂದ ಅಡ್ಜಾಡ್ ತೋರಿಸ್ತೀನಿ ಭಕ್ತಿ ನಿವಾಸ ಒಳಗೆ ಹೆಂಗೈತೆ ಅಂತ. ಇಲ್ಲಿ ರೂಲ್ಸ್ ಏನಿತ್ತು ಎಲ್ಲರೂ ಊಟ ಸಿಗಲ್ಲ. ಇಲ್ಲಿ ರೂಮ್ ಮಾಡಿದವ್ರು ಅಷ್ಟೇ ಊಟ ಸಿಗ್ತೈತಿ. ಸೊ ನಮ್ಮ ರೂಮ್ ಎದ್ದಿರ್ಲಿಲ್ಲ, ಬಟ್ ಅಂದರೂ ಆ ಪಾಪ ಹಿಂದಿನ ಅನ್ನ ಅದಲ್ಲ. ಸೊ ಅವನ ಹೆಸರು ಮೇಲೆ ಟೋಕನ್ ತೊಗೊಂಡ ಬರ್ರಿ ಊಟಕ್ಕೆ ಹೋಗೋಣ ಅಂತೇಳಿ. ಸೊ ರೊಕ್ಕ ನಾವು ಕೊಟ್ಟು ಟೋಕನ್ ಅವ್ರು ತೊಗೊಂಡ್ರು. ಸೊ ಹೆಲ್ಪ್ ಮಾಡಿದ್ರು. ಹಾಗಾಗಿ ಇಲ್ಲಿ ಇವತ್ತು ಊಟ ಟೇಸ್ಟ್ ಮಾಡೋಕ್ಕೆ ಸಿಕ್ತು. ಸೊ ಒಳಗೆ ಹೋಗೋಣ. ಸೊ ಯಾರು ಬಂದ್ರು ಡೈರೆಕ್ಟ್ ಊಟಕ್ಕೆ ಬಂದರೂ ಊಟ ಕೊಡೋಂಗಿಲ್ಲ ಅವರ. ಸೊ ಇಲ್ಲಿ ರೂಮ್ ಮಾಡಿದವ್ರು ಅಷ್ಟೇ ಇಲ್ಲಿ ಊಟ ಸಿಗ್ತೈತಿ. ಅದನ್ನ ನೆನಪಿಟ್ಕೋರಿ. ಇದು ಅನ್ನ ಹಾಯ್ ಬೋಲ್ಬೋದು. ಇವರ ನಮ್ಗೆ ಈಗ टोकन तक मेरा यूट्यूब चैनल है. अच्छा यूट्यूब चैनल इसमें बता रहा हूँ. तो ये बोल रहा हूँ कि हम खाना खाने के लिए डायरेक्ट बताओ. जो रूम होगा तभी तो खाना मिलेगा. तो हमको यही भैया ने अभी टोकन दिया. सो हम खाना खाने के लिए जा रहे हैं. भैया बहुत बड़ा शुक्रिया. चल जाएंगे. ಊಟ ಮಾಡೋದು ಏನೆಲ್ಲ ಆಗ್ತಿತ್ತು. ಸೊ ಏನೆಲ್ಲ ಡೈರೆಕ್ಟ್ ಊಟಕ್ಕೆ ಬರ್ಬಾರ್ದಂತ ರೂಮ್ ಮಾಡಿ ಊಟಕ್ಕೆ ಬಂದರು. ಸರ್ ನಾವು ರೂಮ್ ಕೆಳಕ್ಕೆ ಹೋಗಿದ್ದು. ಸೊ ರೂಮ್ ಫುಲ್ ಅದಾವಂದರು. ಸೊ ಹಾಗಾಗಿ ರೂಮ್ ಸಿಗಲಿಲ್ಲ. ದರ್ಶನಕ್ಕೆ ಅಂತ ಬಂದು ಇಲ್ಲಿ ಮಂದಿ ಬಾದಾರ ಬಂದು. ಸೊ ಇಲ್ಲಿ ಊಟ ಇತ್ತು. ಸೊ ದರ್ಶನಕ್ಕೆ ನಾವು ಈಗ ಟೋಕನ್ ತೊಗೊಂಡು ಊಟಕ್ಕೆ ಬಂದು ಬರ್ರಿ ಊಟ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡ್ಬೋದು ವಾಸ ಮಂದಿ ಭಾಳ ಐತಿ. ಏನೂ ಐತಿ ಹಂಗಿಲ್ಲ. ಕೈ ಬಿಟ್ಟು ದಬ್ಬಕ್ಕನ ಬೀಳ್ತೈತಿ. ಈಗ ಊಟ ಮಾಡ್ಕೊಂಬಂದು ಊಟ ಚಲೋ ಇತ್ತು. ಒಟ್ಟು ಊಟ 60 ರೂಪಾಯಿದಾಗ ಅನ್ಲಿಮಿಟೆಡ್ ಊಟ ಇತ್ತು. ಎಷ್ಟು ಬೇಕಾದ್ರೆ ಚಪಾತಿ, 2 ಸಲ ಬೇಕಾದ್ರೆ ಅನ್ನ, ಬಾಜಿ, ರೊಟ್ಟಿ ಹಾಕೋಬೋದು. ಸೊ ಈಗ ಇಲ್ಲಿ ನಮಗೆ ರೂಮ್ ಸಿಗಲಿಲ್ಲ. ಹಂಗಾಗಿ ನಾವೀಗ ಹೊರಗೆ ಹೋಗಿ ರೂಮ್ ಮಾಡೋದಂತ ವಿಚಾರ ಮಾಡಿದ್ವಿ. ಸೊ ಈಗ ಇದು ವಿಡಿಯೋ ಭಾಳ ಆಗೈತಿ. ಸ್ಟಾಪ್ ಮಾಡಿ ಮುಂದಿನ ವಿಡಿಯೋ ನಾಳೆ ಬೆಳಿಗ್ಗೆ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.